स्वामी देवा
ನೋಡಿದೀಯಾ, ನಲಿದಾಡಿ ನಮಿಸುತ್ತಿರುವುದಾ ರಾಜವಂಶಿ ತನ್ನ ನನ್ನ ದೇವನಿಗಾಗಿ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವಿಲ್ಲವೇ ದೇವ? ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಣ್ಣನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀನು ಅಮರದೇವನಾದ. ನಿಮ್ಮನ್ನು ಭಜಿಸಿದ ಭಕ್ತಿ ಮಾತ್ರದಿಂದ ನಾನೂ ಕೂಡ ಅಮರದೇವಿಯಾಗಿರುವೆ ದೇವ. ಮೆಚ್ಚಿದನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಹಿಂದಾದಿ ಶಾಭಿಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಹೇಳಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಭಯಂಕರದಿಂದ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಶುಂಡಾರಿಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರ್ಹನಿಗಳನ್ನು ಮೇಲಕ್ಕಿಸುತ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಅದಿರಲಿ, ನೀವೇಕೆ ಈ ವೇಷವನ್ನು ಧರಿಸಿರುವುದೇ ಸ್ವಾಮಿ? ಶಕ್ತಿ, ನಿನ್ನ ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪು. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ಉರುದರದ ಭಸ್ಮರುದ್ರಾಕ್ಷಿ ಮಾಲಭೂಷಿತಣ ವರಕಾವಿ ಶೋಭಿಸುತ್ತೇನ ವರಕಾವ್ಯಂ ಶೋಭಿಸುತ್ತೇನ ವರಕಾವ್ಯಂ ಶೋಭಿಸುತ್ತೇನ ಭಜಿಸಿದೆನು ನಾ ಭಜಿಸಿದೆನು ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿದ ನೀನು ಓರ್ವಳೆ ಶಿವಭಕ್ತೆಯಾದೆ. ಭಕ್ತಿಯಿಂದ ಬಂದಿದೆ ಭಾಗ್ಯಸುದೇವ ನಿಮ್ಮಿಂದ. ನೀವಲ್ಲವೇ ಆದಿಪುರುಷನಾಗಿ ಅನಂತ ಜೀವಿಗಳಲ್ಲಿ ಹೊಕ್ಕು ಅನಂತ ರೂಪಾಕಾರನಾಗಿ ಮೆರೆಯುತ್ತಿರುವ ನಿಮ್ಮ ನೆಲೆಯನ್ನು ಕಂಡರಾರ ದೇವ. ಹೌದು, ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು. ಭಕ್ತಿಯಿಂದ ಭಜಿಸಿದ ಆತನಿಗೆ ಕೈಲಾಸವಾಸ ರಾಜೇಶ್ವರಿ. ಹಾಗಾದರೆ ನಿಮ್ಮ ನಿಜ ರೂಪವನ್ನು ಕಾಣುವುದಾದರೂ ಹೇಗೆ ಶಂಕರ? ಶ್ರೀಕಾಂತಿ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀಕಾಂತಿ ಶಾಂತಳೆ ನೋಡು ಎನ್ನಯ. ಸೂರ್ಯ ಚಂದ್ರ
ಚಂದ್ರ ಶ್ರೀ ಶಾಂತಿ ಶಾಂತಳೆ ನೋಡು ಎನ್ನಯ ಮುಮುಕ್ಷಮಣಿ ಗುಣ ಕರೆಯುತ್ತರ ರಾಜಿಬ ಗೌರಿ ಬಾಸುರೆ ಗೌರಿ ಸೋದರಿ ಸಪ್ತಾಶ್ವರ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತದೆ. ದೇವ, ವ್ಯಂಗಧರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ಋಂಗಧರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವರಿಲ್ಲದೊಡೆ ಅವನಲ್ಲವೇ ಸ್ವಾಮಿ ಸೋದರ ಶೌರ್ಯು? ನಿಶ್ಚಯ. ಶೌರ್ಯ ಸುದರ್ಶನವೆಂದು ರಜತ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರಿಚಿಕಾಜಲದಂತೆ ಹೊಳೆಯುತ್ತಿರುವುದು. ಎಷ್ಟೇ ಆದರೂ ಈ ಗೌರಿಯ ಸಹೋದರನಲ್ಲವೇ ದೇವ? ಸಹೋದರರನ್ನು ಬಂಧಿಸಲು ಎಷ್ಟಾದರೂ ನೀನಲ್ಲವೇ ಶೌರಿ ಸಹೋದರಿ. ಬಾ ಗೌರಿ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ದೇವ. ಮಹಾದೇವನ ಕರುಣ ಕಾಂತಿಯ ಮಹಾದೇವನ
ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಭೃಂಗಾವಳಿಯ ಸೊಬಗಿನ ಸಿರಿಯ ಭೃಂಗಾವಳಿಯ ಸೊಬಗಿನ ಸಿರಿಯ ಅಂಗಜಹರನ ಜಂಗಮ ರೂಪನ ಅಂಗಜಹರನ ಜಂಗಮ ರೂಪನ ಮಂಗಲ ನೀಡುವ ಲಿಂಗರಾಜನ ಮಂಗಲ ನೀಡುವ ಲಿಂಗರಾಜನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಇದೇನು ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ಸಹೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸುವೆಯ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಸದಾ ಸುಖ ಸಂಪತ್ತನ್ನೆಲ್ಲ ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ಸುಖಿಯಾಗಿರುವೆ. ನನ್ನನ್ನು ನೋಡು, ನನ್ನ ಪತಿಯು ಈ ಗುಹೆಯಲ್ಲಿರಿಸಿ ಮನೆ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲೇ ನಿರತರಾಗಿದ್ದಾರಲ್ಲ, ನಾನು ತಾನು ಏನು ಮಾಡಲಿ ಅಣ್ಣ? ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕು ಅದನ್ನೆಲ್ಲ ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ದೇವ, ಒಡ ಹುಟ್ಟಿದವರ ಬಾಂಧವ್ಯವು ರಕ್ತ ಸಂಬಂಧದಿಂದ ತುಂಬಿರುವುದು. ಒಂದು ಸೆರೆ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುವಾಗ ಎಲ್ಲವನ್ನೂ ಒರಡಿಸಬೇಕಲ್ಲವೇ ದೇವ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ನಡೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಹಲ್ಲಗಳೆಯುವರು. ಅಣ್ಣ ತಮ್ಮಂದರನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದರನ್ನು ಕಂಡರೆ ಪೂರ್ತಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಅಲ್ಲದೆ ಪತಿಯ ಮನೆಯು ಪಂಚ ವರ್ಷಗಳಿಂದ ನಿರ್ಮಿಸಿದ್ದರು ಅವರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯ ಮೇಲೆಂದು ಹೊಗಳುವರು. ಎಷ್ಟೇ ಆದರೂ ಹೆಣ್ಣು ಮಕ್ಕಳ ಸ್ತ್ರೀಯರ ತಂದೆಯ ನೈಜವಾದ ಸೌಭಾಗ್ಯವಲ್ಲವೇ ದೇವ? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ನಿತ್ಯ ಮಂಗಳೆಯು. ಅದಿರ್ಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಸುತಿಯರ ವಿವಾಹ ಮಂಟಪದಲ್ಲಿ ನೋಡಿದ ಅಭ್ಯ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲ. ಅಲ್ಲಿ ನೋಡು ಜಗದೀಶ್ವರ, ಬ್ರಹ್ಮದೇವನು ಕನಕಾದ್ರೆ ತಪ್ಪಲಿನಲ್ಲಿ ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಕನಕಗಿರೀಶ ಈಶ ಮಹೇಶ ಕನಕಗಿರೀಶ ಈಶ ಮಹೇಶ ಕನಕಗಿರೀಶ ಈಶ ಮಹೇಶ ಪೊರೆಯೋ ಜಗದೀಶ ದೇವಾ ಪೊರೆಯೋ ಜಗದೀಶ. ಕರುಣವ ತೋರೈ ಸಲನೈ ದೇವಾ ದೇವಾ ಕರುಣವ ತೋರೈ ಸಲನೈ ದೇವಾ ನಂಬಿದ ಭಕ್ತರ ಕಾಯ ಪರೇಶ ನಂಬಿದ ಭಕ್ತರ ಕಾಯ ಪರೇಶ.
ಅಮರರ ಕರುಣದಿ ಕಾಯುಪದೆ ಕನಕಗಿರೀಶ ಈಶ ಮಹೇಶ ಕನಕಗಿರೀಶ ಈಶ ಮಹೇಶ ಮೊರೆಯೋ ಜಗದೀಶ ದೇವ ಮೊರೆಯೋ ಜಗದೀಶ ದೇವಾ ದೇವಾ ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರೆ ದಯಮಾಡಿ ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನೋ ಆದಿಶಕ್ತಿ ನಿರಂಜನ ಮೂರ್ತಿಯಾದ ಪರಶುವನ ಕರ್ಣವು ಎಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಸುಕ್ಷೇಮವಾಗಿರುವುದು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರಲಾರದು ಪರಮಾತ್ಮ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರ್ಣ ಪಡೆಯುವುದೇ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವ, ಸೂರ್ಯನು ಕಂಗಲಾಗಿ ಪರಿತಪಿಸುತ್ತಿರುವುದು, ಸುರ ಭೂಮಿ ಒಡೆಯಲಿಲ್ಲಂತೆ ಕಂಗಲಾಗಿ ಪರಿತಪಿಸುತ್ತಿರುವುದು. ಹೌದು, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದರು. ಆದ್ದರಿಂದ ಅವರಿಗೆ ನಿನ್ನ ಕರುಣಾಮೃತವೂ ಬೇಕಾಗಿರುವುದು. ಕೇಳಿದೆ ಸತಿ, ಭಕ್ತರ ಬಿನ್ನಹವನ್ನು. ಇದೇನು ನನಗೆ ಹೊಸದಲ್ಲ ದೇವ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಳೆದಂತಾಯ್ತು. ಹಾಗೆಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಬಹುಬಂಧವಿಲ್ಲ. ದೇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಆ ಭಕ್ತಿಯನ್ನು ಹರಿದವನೇ ಭಾಗ್ಯವಂತರು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ಸ್ವಾಮಿ, ನನಗಿಂತಲೂ ಭಕ್ತರೇ ಕರಹಿತವಾದ ಮೇಲೆ ನನ್ನನ್ನು ವಿವಾಹ ಮಾಡಿಕೊಂಡಿರಿ. ಆಗಲ್ಲ ಸತಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನು ಅರಿತಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದಕೋಶವನ್ನು. ಧನ್ಯಳಾದ ಸ್ವಾಮಿ. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರಯಾಗವನ್ನು ಮಾಡಲು ಸೇರುತ್ತಿರುವುದು. ನೀವು ಅಲ್ಲಿಗೆ ಬಂದು ನಮ್ಮ ಅಗ್ರಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು. ಭೂತೇಶ್ವರ, ಸತ್ರ ಪೂಜೆಗೆ ದಯ ಮಾಡಬೇಕೆಂದು ಬೇಡಿಕೊಳ್ಳುವನು. ಗಂಗಾಧರ ಕರುಣಾ ಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ. ತಾಳಲಾರೆ ತಾಳಲಾರೆ ಕನುವಿನ ನೀ ಬಾರೆಯ
ತಿಳಿಯದೆ ನಿನಗೆ ಹೇ ದೀನ ಬಂಧು ನನ್ನಿ ನೋವಿಗೆ ಕೊನೆಯೆಂದೋ ತಿಳಿಯದೆ ನಿನಗೆ ಹೇ ದೀನ ಬಂಧು ತಿಳಿಯದೆ ನಿನಗೆ ಹೇ ದೀನ ಬಂಧು ತಾಳಲಾರೆ ತಾಳಲಾರೆ ತನುವಿನ ದೇವಾಲಯ ಪರಮೇಶ್ವರನೇ ಕರುಣೆಯ ತೋರಿ ಪರಿಹರಿಸೆಯ ಮೇಯ ತಾಳಲಾರೆ ತಾಳಲಾರೆ ಹೇ ಪರಮೇಶ್ವರ ಕಲಾಹೀನನಾದ ಈ ದೀನ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡುವೆನು. ಶಾಂತನಾಗು ಚಂದ್ರಮ. ಶಾಂತಿ ಹಿಂದೆಲ್ಲಿಂದ ಬಂತು ಪರಮಾತ್ಮ ನನಗೆ ಶಾಂತಿ? ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ? ಈಗಲೀಗ ಶಾಂತವಾಯಿತು. ಕಮ್ಮರನ ಕಬ್ಬಿಣದ ಉರಿ ಜ್ವಾಲೆಯಂತೆ ಹುದರಾಗ್ನಿಯು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ, ನಿನಗಾಗಿದೆ ಈ ಪರಿಭವ ಯಾರಿಂದ ನಡೆಯಿತು? ಪರಮೇಶ್ವರ, ಇದೊಂದು ತಾನಾಗಿ ಒದಗಿ ಬಂದ ದಕ್ಷ ಬ್ರಹ್ಮನ ಶಾಪವು. ದಯಮಾಡಿ ನನ್ನನ್ನು ಕಾಪಾಡಬೇಕೆಂದು ಬೇಡುವೆನು. ಭಯ ಪಡಬೇಡ ರಜನಿಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದು ನಿನಗಾಗಿ ಕರುಣಿಸುವೆನು ದಕ್ಷ ಶಾಪ ವಿಮೋಚನೆಯನ್ನು. ಧನ್ಯನಾದನು ಪರಮೇಶ್ವರ. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಡೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಣಪೂರ್ಣ ಚಂದ್ರಮನಾಗಿ ಬೆರೆದು ವಿಖ್ಯಾತನಾಗು. ಧನ್ಯನಾದನು ಪರಮಾತ್ಮ ದಯಾಕಾರಣನ ದಿವ್ಯವಾಣಿಯಿಂದ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷಿಣ ಬೊಮ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನನಾದ ನೀ ಚಂದ್ರಮನು ನಿನ್ನ ದರ್ಶನದಿಂದ. ದೇವ, ಪವಿತ್ರ ದೇವನ ವಿಶಾಲದ ಮಸ್ತಕದ ಒಲೆ ಅಚಂದ್ರಕವಾದ ಪಡಿಸಿಕೊಂಡ ನಿನ್ನೆ ಭಾಗ್ಯಶಾಲಿ. ಎರಡನೆಯದಾಗಿ ಒಂದೇ ಸಮಯದಲ್ಲಿ ತ್ರಿಮೂರ್ತಿಗಳ ದರ್ಶನ ಪಡೆದ ನಾನೇ ಭಾಗ್ಯಶಾಲಿ. ಭೂತೇಶ್ವರ, ಕಾಲ ಅತೀತವಾಯಿತು. ಸತ್ರಪೂಜೆಗೆ ದಯ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಮ, ನಿನಗೂ ಬರಲು ಕರೆ